ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಕ್ರಿಕೆಟ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು RCB ಮತ್ತು ಮುಂಬೈ ಇಂಡಿಯನ್ಸ್ ಪ್ಲೇಯಿಂಗ್ 11 ಕಂಪ್ಯಾರಿಸನ್ ಮಾಡೋಣ. ಇಲ್ಲಿ ನೀವು ನೋಡ್ಬೋದು, ಈ ಕಡೆ RCB ಮತ್ತು ಮುಂಬೈ ಇಂಡಿಯನ್ಸ್ನ ಪ್ಲೇಯಿಂಗ್ 11 ಇದು. ಇದರಲ್ಲಿ ಪ್ಲೇಯರ್ ವೈಸ್ ಕಂಪ್ಯಾರಿಸನ್ ಮಾಡಿ ಪಾಯಿಂಟ್ಸ್ ಕೊಡ್ತಾ ಹೋಗೋಣ. ಮೊದಲಿಗೆ ನಾವು ಎರಡೂ ತಂಡದ ಓಪನರ್ಸ್ ಕಡೆ ಬರೋಣ. RCB ಕಡೆಯಿಂದ ವಿರಾಟ್ ಕೊಹ್ಲಿ ಆ್ಯಂಡ್ ಫಿಲ್ ಸಾಲ್ಟ್ ಓಪನಿಂಗ್ ಮಾಡ್ತಾರೆ. ಮುಂಬೈ ಇಂಡಿಯನ್ಸ್ ಕಡೆಯಿಂದ ರೋಹಿತ್ ಶರ್ಮಾ ಆ್ಯಂಡ್ ವಿಲ್ ಜಾಕ್ಸ್ ಓಪನಿಂಗ್ ಮಾಡ್ತಾರೆ. ಮೊದಲಿಗೆ ಬ್ಯಾಟಿಂಗ್ ಆಡಲು ಬರೋದು ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ. ಇವರಿಬ್ಬರನ್ನು ಕಂಪೇರ್ ಮಾಡೋದು ಅಷ್ಟೊಂದು ಸೂಕ್ತ ಅಲ್ಲ, ಯಾಕೆಂದರೆ ಇವರಿಬ್ಬರು ಕೂಡ ಇಂಡಿಯಾದ ಮೋಸ್ಟ್ ಡೇಂಜರಸ್ ಬ್ಯಾಟ್ಸ್ಮನ್ಗಳು. ಅದಕ್ಕಾಗಿ ಆದರೆ ಏನು ಮಾಡೋಕ್ಕಾಗಲ್ಲ, IPL ಅಂತ ಬಂದರೆ ನಮ್ಮ ಸ್ನೇಹಿತರು ಶತ್ರುಗಳಾಗಿಬಿಡ್ತಾರೆ. ಇದರಲ್ಲಿ ನಾವು ಡೈರೆಕ್ಟಾಗಿ ವಿರಾಟ್ ಕೊಹ್ಲಿ ಅವ್ರ ಕಡೆ ಹೋಗಬೇಕಾಗುತ್ತೆ, ಏಕೆಂದರೆ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಹಾಗೆ ಹೋದ ಸೀಸನ್ ಆರೆಂಜ್ ಕ್ಯಾಪ್ ಹೋಲ್ಡ್ರು ಕೂಡ. ಹೀಗಾಗಿ ವಿರಾಟ್ ಕೊಹ್ಲಿ ಅವರು ಫಸ್ಟ್ ರೌಂಡಲ್ಲಿ ಗೆಲ್ತಾರೆ. ಹಾಗಂತ ರೋಹಿತ್ ಶರ್ಮಾ ಅವರು ಆಡಲ್ಲ ಅಂತಲ್ಲ, ಆಡ್ತಾರೆ. ಬಟ್ ಆದರೂ ವಿರಾಟ್ ಕೊಹ್ಲಿ ಅವರು ಅಷ್ಟೇನಲ್ಲ. ನೆಕ್ಸ್ಟ್ ಫಿಲ್ ಸಾಲ್ಟ್ ಆ್ಯಂಡ್ ವಿಲ್ ಜಾಕ್ಸ್. ಇದರಲ್ಲಿ ಇಬ್ಬರು ಕೂಡ ಒಳ್ಳೆ ಬ್ಯಾಟ್ಸ್ಮನ್ಗಳೇ. ಬಟ್ ಫಿಲ್ ಸಾಲ್ಟ್ ಅವರು ಒಂದು ಸ್ವಲ್ಪ ಚೆನ್ನಾಗಿ ಆಡ್ತಾರೆ. ಹೀಗಾಗಿ ಹೋದ ಸೀಸನ್ KKR ಅವರು ಟಾಪಲ್ಲಿ ಬರೋದಕ್ಕೆ ಇದರಿಂದಾನೇ ಹೆಲ್ಪ್ ಆಗಿದೆ. ಹಾಗಂತ ವಿಲ್ ಜಾಕ್ಸ್ ಅವರು ಆಡಲ್ಲ ಅಂತಲ್ಲ, ಹೋದ ಸಲ ನೋಡಿರ್ಬೋದು ನೀವು, ಅವರಿಂದಾನೇ ನಮ್ಮ RCB ರನ್ ರೇಟನ್ನು ಇನ್ಕ್ರೀಸ್ ಮಾಡೋದಕ್ಕಾಗಲಿ, ಪ್ಲೇ ಆಫ್ಗೆ ಸೆಲೆಕ್ಟ್ ಆಗೋದಕ್ಕಾಗಲಿ ಸಹಾಯ ಆಗಿದ್ದು. ಆದರೆ ಫಿಲ್ ಸಾಲ್ಟ್ ಅವ್ರು ಚೆನ್ನಾಗಿ ಆಡೋದ್ರಿಂದ ಇಲ್ಲಿ ಕೂಡ ಫಿಲ್ ಸಾಲ್ಟ್ ಅವರೇ ಗೆಲ್ತಾರೆ. ಥರ್ಡ್ ಮ್ಯಾನ್ ಆಗಿ RCB ಕಡೆಯಿಂದ ಜಾಕೋಬ್ ಬೆಥೆಲ್ ಆ್ಯಂಡ್ ಮುಂಬೈ ಇಂಡಿಯನ್ಸ್ ಕಡೆಯಿಂದ ತಿಲಕ್ ವರ್ಮಾ ಅವರು ಬರ್ತಾರೆ. ಇದರಲ್ಲಿ ಜಾಕೋಬ್ ಬೆಥೆಲ್ ಅವರು ಚೆನ್ನಾಗೇ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಬಟ್ IPL ಬಗ್ಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಏನಿಲ್ಲ. ಆದರೆ ತಿಲಕ್ ವರ್ಮಾ ಅವ್ರು ಹಾಗಲ್ಲ, IPLನಲ್ಲಿ ಎಕ್ಸ್ಪೀರಿಯನ್ಸ್ ಕೂಡ ಇದೆ, ಇಂಟರ್ನ್ಯಾಷನಲಲ್ಲಿ ಕೂಡ ಆಡಿದ್ದಾರೆ. ಸೌತ್ ಆಫ್ರಿಕಾ ಅಗೇನ್ಸ್ಟು ಸೌತ್ ಆಫ್ರಿಕಾ ನೆಲದಲ್ಲಿ ಹೋಗಿ ಬ್ಯಾಕ್ ಟು ಬ್ಯಾಕ್ ಸೆಂಚುರೀಸನ್ನು ಬಾರಿಸಿದ್ದಾರೆ. ಹೀಗಾಗಿ ಇಲ್ಲಿ ತಿಲಕ್ ವರ್ಮಾ ಅವರು ಗೆಲ್ತಾರೆ. ದ ನೆಕ್ಸ್ಟ್ ರಜತ್ ಪತಿದಾರ್ ವರ್ಸಸ್ ಸೂರ್ಯಕುಮಾರ್ ಯಾದವ್. ಇಲ್ಲಿ ರಜತ್ ಪತಿದಾರ್ ಅವರು ನೀವು ನೋಡಿರ್ಬೋದು, ಹೋದ ವರ್ಷ RCB ಕಡೆ ಚೆನ್ನಾಗೇ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವರು ಅದ್ಭುತವಾಗಿ ಆಡ್ತಾರೆ ಕೂಡ. ಆ್ಯಂಡ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ನೋಡ್ಬೋದು. ಆದರೆ ಸ್ಕೆ ಯಾವತ್ತಿದ್ರು T20 ಸ್ಪೆಷಲಿಸ್ಟೇ. IPLನಲ್ಲಾಗಲಿ ಇಂಟರ್ನ್ಯಾಷನಲಲ್ಲಾಗಲಿ ಇವರು ಅದ್ಭುತವಾಗಿ ಪರ್ಫಾರ್ಮೆನ್ಸ್ನ ಕೊಡ್ತಾರೆ. ಹೀಗಾಗಿ ಇಲ್ಲಿ ಸ್ಕೆ ಅವರು ಮೇಲ್ಗೈನ ಸಾಧಿಸ್ತಾರೆ. ದ ನೆಕ್ಸ್ಟ್ ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಬರೋದಾದರೆ RCB ಕಡೆಯಿಂದ ಲಿಯಾಂಗ್ ಲಿವಿಂಗ್ಸ್ಟನ್, ಮುಂಬೈ ಇಂಡಿಯನ್ಸ್ ಕಡೆಯಿಂದ ಹಾರ್ದಿಕ್ ಪಾಂಡ್ಯ. ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ ಹೇಳೋದೇ ಬೇಡ, ನಿಮ್ಮೆಲ್ಲರಿಗೂ ಗುರುತು. ಚೆನ್ನಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ, ಚೆನ್ನಾಗಿ ಬೌಲಿಂಗ್ ಕೂಡ ಮಾಡ್ತಾರೆ. ಆ್ಯಂಡ್ ಇವರು ಗುಡ್ ಆಲ್ರೌಂಡ್ರು ಕೂಡ. ಆದರೆ ಲಿಯಾಂಗ್ ಲಿವಿಂಗ್ಸ್ಟನ್ ಅವರು ಕಮ್ಮಿ ಇಲ್ಲ, ಇವರು ಕೂಡ ಗುಡ್ ಬ್ಯಾಟ್ಸ್ಮನ್ನೇ. ಬಟ್ ಬೌಲಿಂಗಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಆ್ಯಸ್ ಕಂಪೇರ್ ಟು ದಿ ಹಾರ್ದಿಕ್ ಪಾಂಡ್ಯ. ಹೀಗಾಗಿ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಮೇಲ್ಗೈ ಸಾಧಿಸ್ತಾರೆ. ನೆಕ್ಸ್ಟ್ ವಿಕೆಟ್ ಸ್ಕಿಪ್ಪರ್ ಕಡೆ ಬರೋದಾದರೆ RCB ಕಡೆಯಿಂದ ಜಿತೇಶ್ ಶರ್ಮಾ ಆ್ಯಂಡ್ ಮುಂಬೈ ಇಂಡಿಯನ್ಸ್ ಕಡೆಯಿಂದ ರೋಬಿನ್ ಮಿಂಜಾ. ಇವರಿಬ್ಬರಲ್ಲಿ ರೋಬಿನ್ ಮಿಂಜಾ ಅವರು ಲಾಸ್ಟ್ ಇಯರ್ GTಗೆ ಸೆಲೆಕ್ಟ್ ಆಗಿದ್ದರು. ಬಟ್ ಆಕ್ಸಿಡೆಂಟ್ ಆಗಿದ್ದರಿಂದ ಆಡೋಕ್ಕಾಗಲಿಲ್ಲ. ಹೀಗಾಗಿ ಈ ಸೀಸನ್ ಆಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಆದರೆ ಜಿತೇಶ್ ಶರ್ಮಾ ಅವ್ರಿಗೆ IPL ಎಕ್ಸ್ಪೀರಿಯನ್ಸ್ ಕೂಡ ಇದೆ, ಹಾಗೆ ಇಂಟರ್ನ್ಯಾಷನಲಲ್ಲಿ ಕೂಡ ಆಡಿದ್ದಾರೆ. ಹೋದ ಸೀಸನಲ್ಲಿ ಒಂಚೂರು ಪರ್ಫಾರ್ಮೆನ್ಸ್ ಬಂದಿಲ್ಲ, ಆದರೂ ಆಡ್ತಾರೋ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಇದರಲ್ಲಿ ಕ್ಲಿಯರ್ ವಿನ್ನರ್ ಈಸ್ ಜಿತೇಶ್ ಶರ್ಮಾ. ದ ನೆಕ್ಸ್ಟ್ ಟೀಮ್ ಡೇವಿಡ್ ಆ್ಯಂಡ್ ನಮನ್ದೀರ್. ಇದರಲ್ಲಿ ಟೀಮ್ ಡೇವಿಡ್ ಅವ್ರಿಗೆ IPL ಎಕ್ಸ್ಪೀರಿಯನ್ಸ್ ಇದೆ, ಮುಂಬೈ ಇಂಡಿಯನ್ಸ್ ಕಡೆ ಚೆನ್ನಾಗಿ ಆಡಿದ್ದಾರೆ ಕೂಡ. ಡೆತ್ ಓವರಲ್ಲಿ ಚೆನ್ನಾಗಿ ಕೂಡ ಆಡ್ತಾರೆ. ಆದರೆ ನಮನ್ದೀರ್ ಅವರು ಹೊಸ ಪ್ಲೇಯರ್, ಆದ್ದರಿಂದ ನಮನ್ದೀರ್ ಅವ್ರ ಮೇಲೆ ಏನು ಗ್ಯಾರಂಟಿ ಇರಲ್ಲ. ಹೀಗಾಗಿ ಇದರಲ್ಲಿ ಕ್ಲಿಯರ್ ವಿನ್ನರ್ ಈಸ್ ಟೀಮ್ ಡೇವಿಡ್. ದ ನೆಕ್ಸ್ಟ್ ಸ್ಪಿನ್ ಆಲ್ರೌಂಡರ್. ಇದರಲ್ಲಿ RCB ಕಡೆಯಿಂದ ಕೃಣಾಲ್ ಪಾಂಡ್ಯ ಆ್ಯಂಡ್ ಮುಂಬೈ ಇಂಡಿಯನ್ಸ್ ಕಡೆಯಿಂದ ಸ್ಯಾಂಟ್ನರ್ ಅವರು. ಇದರಲ್ಲಿ ಕೃಣಾಲ್ ಪಾಂಡ್ಯ ಅವರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಆ್ಯಂಡ್ ಡೆತ್ ಓವರಲ್ಲಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಡೆತ್ ಓವರಲ್ಲಿ ಅಷ್ಟೇ ಅಲ್ಲ, ಇವರನ್ನು ಎಲ್ಲಿ ಬೇಕಾದರೂ ಹಾಕ್ಬೋದು, ಮಿಡಲ್ ಓವರ್, ಡೆತ್ ಓವರ್ ಎಲ್ಲಿ ಬೇಕಾದರೂ ಆಡಿಸ್ಬೋದು. ಆದರೆ ಸ್ಯಾಂಟ್ನರ್ ಅವರು ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ, ಆದರೆ ಬ್ಯಾಟಿಂಗ್ ಅಂತ ಬಂದರೆ ಒಂದು ಸ್ವಲ್ಪ ಇನ್ನೂ ಇಂಪ್ರೂವ್ ಆಗಬೇಕು. ಹೀಗಾಗಿ ಇಲ್ಲಿ ಕೃಣಾಲ್ ಪಾಂಡ್ಯ ಅವರು ಕ್ಲಿಯರ್ ವಿನ್ನರ್. ದ ನೆಕ್ಸ್ಟ್ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್. ಮುಂಬೈ ಇಂಡಿಯನ್ಸ್ ಅವ್ರ ಬೌಲಿಂಗ್ ಬಗ್ಗೆ ಹೇಳೋದೇ ಬೇಡ, ಯಾಕೆಂದರೆ IPLನಲ್ಲಿ ಒನ್ ಆಫ್ ದಿ ಬೆಸ್ಟ್ ಬೌಲಿಂಗ್ ಟೀಮ್ ಇವರಲ್ಲಿದೆ. ಹಾಗಂತ ನಮ್ಮಲ್ಲೂ ಏನು ಕಡಿಮೆ ಇಲ್ಲ, ಈ ಸಲ ಗುಡ್ ಬೌಲರ್ಗಳನ್ನು ಪಿಕ್ ಮಾಡಿದ್ದಾರೆ. ನೋಡೋಣ ಬನ್ನಿ ಎರಡೂ ಟೀಮ್ಗೂ ಕಂಪ್ಯಾರಿಸನ್ ಮಾಡಿ. ನಮ್ಮ ಕಡೆಯಿಂದ ಮೊದಲಿಗೆ ಬರೋದು ಭುವನೇಶ್ವರ್ ಕುಮಾರ್ ಆ್ಯಂಡ್ ಮುಂಬೈ ಇಂಡಿಯನ್ಸ್ ಕಡೆಯಿಂದ ಜಸ್ಪ್ರೀತ್ ಬುಮ್ರಾ. ಇವ್ರ ಬಗ್ಗೆ ಹೇಳೋದೇ ಬೇಡ, ಇಂಟರ್ನ್ಯಾಷನಲಲ್ಲಾಗಲಿ T20ಯಲ್ಲಾಗಲಿ IPL ಅಂತ ಬರಲಿ ಎಲ್ಲಿ ಬಂದರೂ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ನೀವು ನೋಡ್ಬೋದು, ಹೋದ ಸೀಸನ್ ಎಲ್ಲ ಬೌಲರ್ ಎಕ್ಸ್ಪೆನ್ಸಿವ್ ಆದರೂ ಇವ್ರು ಮಾತ್ರ ಎಕಾನಮಿಕ್ಕಾಗಿ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ. ಭುವನೇಶ್ವರ್ ಕುಮಾರ್ ಅವರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಆದರೂ ಬುಮ್ರಾ ಅವರು ಇವ್ರಿಗಿಂತ ಒಂದು ಸ್ವಲ್ಪ ಮುಂದೆ ಇದ್ದಾರೆ. ಹೀಗಾಗಿ ಇದರಲ್ಲಿ ಕ್ಲಿಯರ್ ವಿನ್ನರ್ ಈಸ್ ಜಸ್ಪ್ರೀತ್ ಬುಮ್ರಾ. ದ ನೆಕ್ಸ್ಟ್
RCB ಕಡೆಯಿಂದ ಜಾಸ್ ಹೆಜಲ್ವುಡ್ ಆ್ಯಂಡ್ ಮುಂಬೈ ಇಂಡಿಯನ್ಸ್ ಕಡೆಯಿಂದ ಟ್ರೆಂಟ್ ಬೋಲ್ಟ್. ಹೌದು, ಜಾಸ್ ಹೆಜಲ್ವುಡ್ ಅವರು ಗುಡ್ ಬೌಲರ್, ಚೆನ್ನಾಗಿ ಬೌಲಿಂಗ್ ಕೂಡ ಮಾಡ್ತಾರೆ. ಆದರೆ ಟ್ರೆಂಟ್ ಬೋಲ್ಟ್ ಅವ್ರ ಬಗ್ಗೆ ನಿಮಗೆ ಹೇಳೋದೇ ಬೇಡ. ಯಾಕಂದರೆ ಅವರು ಮೊದಲನೇ ಓವರಲ್ಲೇ ಮೊದಲನೇ ವಿಕೆಟ್ ತೆಗೆಯುವಂಥ ಕೆಪಾಸಿಟಿನ ಹೊಂದಿರೋರು. ಹೀಗಾಗಿ ಇದರಲ್ಲಿ ಟ್ರೆಂಟ್ ಬೋಲ್ಟ್ ಅವರು ವಿನ್ನರ್ ಆಗ್ತಾರೆ. ದ ನೆಕ್ಸ್ಟ್ RCB ಕಡೆಯಿಂದ ಯಶ್ ದಯಾಳ್ ಆ್ಯಂಡ್ ಮುಂಬೈ ಇಂಡಿಯನ್ಸ್ ಕಡೆಯಿಂದ ದೀಪಕ್ ಚಹರ್. ದೀಪಕ್ ಚಹರ್ ಅವರು ಕೂಡ ಒಳ್ಳೆ ಬೌಲರೇ, ಆದರೆ ಹೋದ ಸೀಸನ್ ಅಷ್ಟೊಂದು ಚೆನ್ನಾಗಾಗಿಲ್ಲ ಅವ್ರ ಕಡೆಯಿಂದ. ಆದರೆ ಯಶ್ ದಯಾಳ್ ಅವರು ಹಾಗಲ್ಲ, ಹೋದ ಸೀಸನಲ್ಲಿ 5 ಬಾಲ್ಗೆ 5 ಸಿಕ್ಸ್ ಹೊಡ್ಕೊಂಡಾದ್ಮೇಲೂ ಗುಡ್ ಕಮ್ಬ್ಯಾಕ್ ಮಾಡಿದ್ದಾರೆ. ಈ ಒಂದು ರೀತಿಯಾಗಿ ಇವರು ಯಾವ ಥರ GT ವಿರುದ್ಧ ತೆಗೆದಿರೋ ವಿಕೆಟ್ಸ್ಗಳಾಗಲಿ, ಒಂದು ರೀತಿ ಕೊನೆಯಲ್ಲಿ ಬಂದು ಇವರು ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅಂದರೆ RCB ಪ್ಲೇ ಆಫ್ ತನಕನೂ ಹೋಯಿತು. ಅದಕ್ಕೆ ಅಲ್ವಾ RCB ಮ್ಯಾನೇಜ್ಮೆಂಟ್ ಅವರು ಮ್ಯಾಕ್ಸ್ವೆಲ್, ಫ್ಯಾಫ್ ಡು ಪ್ಲೆಸಿಸ್, ಮೊಹಮ್ಮದ್ ಸಿರಾಜ್ ಅವ್ರನ್ನ ಬಿಟ್ಟು ಇವ್ರನ್ನ ರಿಟರ್ನ್ ಮಾಡ್ಕೊಂಡಿದ್ದು. ಹೀಗಾಗಿ ಇಲ್ಲಿ ಯಶ್ ದಯಾಳ್ ಅವರು ಮೇಲ್ಗೈನ ಸಾಧಿಸ್ತಾರೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬಂದರೆ ಮುಂಬೈ ಇಂಡಿಯನ್ಸ್ ಕಡೆಯಿಂದ ಅಲ್ಲಾ ಗಜನ್ಫರ್ ಅವರನ್ನು ತಗೋಬೋದು. ಯಾಕಂದರೆ ಇವರು ಸ್ಪಿನ್ ಬೌಲರ್. ಆ್ಯಂಡ್ RCB ಕಡೆ ಬರೋದಾದರೆ ಬಾಲರ್ಸ್ಗಳು ಏನಾದರೂ ಎಕ್ಸ್ಪೆನ್ಸಿವ್ ಆದರೆ ನಮನ್ದೀರ್ ಅವರು ಅಥವಾ ಸ್ವಪ್ನಿಲ್ ಸಿಂಗ್ ಅವರನ್ನು ತಗೋಬೋದು. ಅದೇ ಬ್ಯಾಟ್ಸ್ಮನ್ಸ್ಗಳು ಎಕ್ಸ್ಪೆನ್ಸಿವ್ ಆದರೆ ದೇವದತ್ ಪಡಿಕ್ಕಲ್ ಅಥವಾ ಮನೋಜ್ ಬಾಂಗ್ಡೆ ಅವರನ್ನು ತಗೋಬೋದು. ಯಾಕಂದರೆ ಮನೋಜ್ ಬಾಂಗ್ಡೆ ಅವ್ರಿಗೂ ಇಲ್ಲಿವರೆಗೂ ಇನ್ನೂ ಚಾನ್ಸ್ ಕೊಟ್ಟಿಲ್ಲ. ಹೀಗಾಗಿ ಮನೋಜ್ ಬಾಂಗ್ಡೆ ಅವ್ರಿಗೆ ಚಾನ್ಸ್ ಕೊಟ್ಟರೆ ಒಳ್ಳೆಯದು ಅಂತ ಅನ್ಕೋತೀನಿ. ಯಾಕಂದರೆ RCBಗೆ ಮುಂದಿನ ಒಬ್ಬ ಗುಡ್ ಪ್ಲೇಯರ್ ಕೂಡ ಆಗ್ಬೋದು. ಹಾಗಾಗಿ ದೇವದತ್ ಪಡಿಕ್ಕಲ್ ಅವರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿದ್ದರಿಂದ ಅವರನ್ನು ತಗೋ ಚಾನ್ಸ್ ಇದೆ. ಇನ್ನು ಈ ಎರಡು ಟೀಮ್ದ ಸ್ಕೋರ್ ನೋಡೋದಾದರೆ RCBದು 6, ಮುಂಬೈ ಇಂಡಿಯನ್ಸ್ದು 5. ಯಾರ್ಯಾರಂದರೆ ಮುಂಬೈ ಇಂಡಿಯನ್ಸ್ ಕಡೆ ಬರೋದಾದರೆ ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ, ಟ್ರೆಂಟ್ ಬೋಲ್ಟ್, ಜಸ್ಪ್ರೀತ್ ಬುಮ್ರಾ. ಆ್ಯಂಡ್ RCB ಕಡೆ ಬರೋದಾದರೆ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ಜತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ, ಟೀಮ್ ಡೇವಿಡ್, ಯಶ್ ದಯಾಳ್. ಇದರಲ್ಲಿ ಟೋಟಲ್ ಟೀಮ್ ನೋಡೋದಾದರೆ RCB ಒಂದು ಸ್ವಲ್ಪ ಮುಂದೆ ಇದೆ. ಮುಂಬೈ ಇಂಡಿಯನ್ಸ್ದು ಮಿಡಲ್ ಓವರ್ ಆ್ಯಂಡ್ ಬೌಲಿಂಗ್ ಚೆನ್ನಾಗಿದೆ. ಆ್ಯಂಡ್ RCBದು ಓಪನಿಂಗ್ ಆ್ಯಂಡ್ ಡೆತ್ ಓವರಲ್ಲಿ ಚೆನ್ನಾಗಿದೆ. ಇದರಲ್ಲಿ ಎರಡೂ ಟೀಮ್ ಸ್ಟ್ರಾಂಗ್ ಆಗಿ ಇದ್ದಾವೆ. ಆದರೂ RCB ಒಂದು ಸ್ಟೆಪ್ ಮುಂದೆ ಇದೆ. ನೋಡೋಣ IPL ಶುರು ಆದಮೇಲೆ ಏನೇನಾಗುತ್ತೆ ಅಂತ. ಇನ್ನು ಈ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲರೂ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗಾಯ್ಸ್, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಬಾಯ್.